ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಚನ್ನಪಟ್ಟಣ ಗೊತ್ತೇ ಇದೆ. ಇದು ಬೆಂಗಳೂರು ಸಮೀಪದ ರಾಮನಗರ ಜಿಲ್ಲೆಯ ಒಂದು ತಾಲೂಕು ಹೌದು. ಈ ಪಟ್ಟಣದ 9, 10 ಮತ್ತು 11ನೇ ವಾರ್ಡಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾ ಇರ್ತಾರೆ. ಆ 3 ವಾರ್ಡ್ಗಳಿಗೆ ಚನ್ನಪಟ್ಟಣ ಕೋರ್ಟ್ ಹಿಂಭಾಗದಲ್ಲಿರುವ ಸುಮಾರು 3 ಲಕ್ಷ ಲೀಟರ್ನಷ್ಟು ನೀರನ್ನು ಹಿಡಿಯುವ ಒಂದು ದೊಡ್ಡ ಟ್ಯಾಂಕ್ನಿಂದ ಪ್ರತಿನಿತ್ಯ ನೀರು ಸರಬರಾಜಾಗುತ್ತಾ ಇರುತ್ತೆ. ಆ 3 ವಾರ್ಡ್ನ ಜನರು ಅದೇ ಟ್ಯಾಂಕ್ನಿಂದ ಬರುವ ನೀರನ್ನ ತಮ್ಮ ಪ್ರತಿನಿತ್ಯದ ಕೆಲಸಕ್ಕಾಗಿ ಬಳಸ್ಕೊತಾ ಇರ್ತಾರೆ. ಒಂದು ದಿನ ಆ ಕುಡಿಯೋ ನೀರಿಂದ ಸಣ್ಣ ಪ್ರಮಾಣದ ಕೆಟ್ಟ ವಾಸನೆಯೊಂದು ಬರ್ತಾ ಇರುತ್ತೆ. ಕಾಲಕ್ರಮೇಣ ಆ ನೀರಿನಲ್ಲಿ ಸಣ್ಣ ಸಣ್ಣ ಹಳದಿ ಬಣ್ಣದ ಒಂದಷ್ಟು ಕಣಗಳು ಕೂಡ ಸಿಕ್ಕಿ ಬೀಳ್ತವೆ. ಇದನ್ನೆಲ್ಲ ನೋಡಿದ ಜನ ಆ ಪಟ್ಟಣದ ಒಳಚರಂಡಿ ವ್ಯವಸ್ಥೆಗೆ ಒಂದು ದೂರನ್ನು ನೀಡಿದ್ದಾರೆ. ಮೊದಲಿಗೆ ಅವರೆಲ್ಲ ತಿಳ್ಕೊತಾರೆ, ಯಾವುದೋ ಒಂದು ಪೈಪ್ ಒಡೆದು ಹೋಗಿ ಅಲ್ಲಿಂದ ಮಣ್ಣಿನ ಕಣಗಳು ಸೇರ್ಕೊಂಡು ಈ ತರ ಆಗ್ತಿದೆ ಅಂತ. ಅಕ್ಟೋಬರ್ 10, 2021ನೇ ಇಸ್ವಿ ಈ ದಿನ ಆ 3 ವಾರ್ಡ್ಗಳಿಗೆ ನೀರು ಬರುವುದು ನಿಂತು ಹೋಗುತ್ತೆ. ಇದನ್ನೆಲ್ಲ ನೋಡಿದ ಜನ ಚನ್ನಪಟ್ಟಣ ನಗರಸಭೆಗೆ ಒಂದು ದೂರು ಸಲ್ಲಿಸ್ತಾರೆ. ತಕ್ಷಣ ಇದನ್ನ ರಿಪೇರಿ ಮಾಡಿ ಅಂತ ಕೇಳ್ಕೊತಾರೆ. ನಗರಸಭೆಯವರು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿ ಪಕ್ಕದಲ್ಲೇ ಇರುವಂತಹ ಒಂದು ವಾಲು ಹತ್ತಿರ ಗುಂಡಿ ತೆಗೆದು ಶೋಧ ನಡೆಸ್ತಾರೆ. ಸಂಪೂರ್ಣ ಗುಂಡಿಯನ್ನು ತೆಗೆದು ವಾಲ್ವನ್ನ ಬಿಚ್ಚಿ ನೋಡಿ ಏನಾಗಿದೆ ಅಂತ ನೋಡೋಕೆ ಹೋದಾಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಅದರಲ್ಲಿ ಏನಿತ್ತು ಅಂತ ಅನ್ಕೊಂಡ್ರೆ ಯಾರು ಕೂಡ ಊಹಿಸೋಕೆ ಸಾಧ್ಯವಾಗದಂತ ಒಂದು ವಸ್ತು ಅಲ್ಲಿರುತ್ತೆ. ಅದು ಏನಪ್ಪಾ ಅಂದ್ರೆ, ಆ ವಾಲ್ವ್ ಒಳಗೆ ಒಂದು ದೊಡ್ಡ ಗಾತ್ರದ ಮನುಷ್ಯನ ಕಾಲು ಸಿಕ್ಕಾಕೊಂಡಿರುತ್ತೆ. ಆ ಕಾಲು ಎಲ್ಲಿಂದ ಬಂತು, ಯಾರ್ದು, ಇಲ್ಲಿಗೆ ಏಕೆ ಬಂತು, ಮುಂದೆ ನೋಡೋಣ ಸ್ನೇಹಿತರೆ. ಆದರೆ ಇದನ್ನೆಲ್ಲ ನೋಡಿದ ಆ ವಾರ್ಡ್ನ ಜನ ತುಂಬಾ ಕಸಿವಿಸಿಗೆ ಒಳಗಾಗ್ತಾರೆ. ತಮ್ಮಲ್ಲೇ ಒಂದಷ್ಟು ಗೊಂದಲಗಳನ್ನು ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಮತ್ತು ಈ ನಗರಸಭೆಯವರ ಮೇಲೆ ದೂರುಗಳನ್ನ ಇಡ್ತಾರೆ. ಈ ವಿಷಯ ತಕ್ಷಣವೇ ಪೊಲೀಸ್ನವರ ಕಿವಿಗೂ ಬೀಳುತ್ತೆ. ಆದರೆ ಈ 3 ವಾರ್ಡ್ನ ಜನ ತಾವು ಇಷ್ಟೂ ದಿನ ಮಾಂಸ ಸಹಿತ ನೀರನ್ನು ಕುಡಿದ್ವಾ ಅಂತ ತುಂಬಾ ಆತಂಕಕ್ಕೊಳಗಾಗ್ತಾರೆ. ಹಾಗೆ ನಗರಸಭೆಯವರ ಮೇಲೆ ತುಂಬಾ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಈ ವಿಚಾರ ಎಲ್ಲ ಕಡೆ ವ್ಯಾಪಕಗೊಳ್ತಿದ್ದಂತೆ ಪೊಲೀಸ್ನವರು ತನಿಖೆ ಶುರು ಮಾಡ್ತಾರೆ. ಮೊದಲಿಗೆ ಆ ಕಾಲ್ ಯಾರದ್ದು, ಇಲ್ಲಿ ಯಾಕೆ ಬಂತು ಅಂತ ತನಿಖೆ ಶುರು ಮಾಡ್ತಾ ಆ ದೊಡ್ಡ ಟ್ಯಾಂಕ್ ಹತ್ತಿರ ಹೋಗಿ ನೋಡಿದಾಗ ಅದರ ಕೆಳಗೆ ಆ ಒಂದು ಮಹಿಳೆಯ ಚಪ್ಪಲಿ ಮತ್ತು ಛತ್ರಿ ಬಿದ್ದಿರುತ್ತೆ. ಹಾಗೆ ಮೇಲೆ ಹತ್ತಿ ನೋಡಿದಾಗ ಆ ಟ್ಯಾಂಕ್ನ ಮೇಲೆ ಒಂದು ಸೀರೆ ಕೂಡ ಬಿದ್ದಿರುತ್ತೆ. ಆ ಟ್ಯಾಂಕ್ನ ಒಳಗೆ ನೋಡಿದಾಗ ಅಲ್ಲಿ ಏನೂ ಕೂಡ ಸಿಗೋದಿಲ್ಲ, ಯಾವ ಬಾಡಿನೂ ಸಿಗೋದಿಲ್ಲ. ಎಲ್ಲರೂ ಅನ್ಕೋತಾರೆ ಅದು ಪೈಪ್ನ ಮುಖಾಂತರ ಹಾದು ಹೋಗಿದೆ ಅಂತ. ಮೊದಲಿಗೆ ಪೊಲೀಸ್ನವ್ರು ಅನ್ಕೋತಾರೆ ಯಾರೋ ಒಬ್ಳು ಮಹಿಳೆ ಮೇಲೆ ಹತ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಅದು ಆತ್ಮಹತ್ಯೆಯೇ ಆದ್ರೆ ಬರೀ ಕಾಲು ಮಾತ್ರ ಸಿಕ್ಕಿದೆ, ಮಿಕ್ಕ ದೇಹದ ಯಾವುದೇ ತುಂಡುಗಳು ಸಿಗ್ತಾ ಇಲ್ಲ. ಬೇರೆ ಕಡೆ ಕೂಡ ಗುಂಡಿಯನ್ನು ತೆಗೆದು ಶೋಧ ನಡೆಸ್ತಾರೆ, ಆದರೆ ಎಲ್ಲೂ ಕೂಡ ಸಿಗೋದಿಲ್ಲ. ಸ್ನೇಹಿತರೆ, ಇದು ಆತ್ಮಹತ್ಯೆನ ಅಥವಾ ಕೊಲೆನ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪೊಲೀಸ್ನವರು ಮತ್ತೆ ಬೇರೆ ರೀತಿಯಲ್ಲಿ ತನಿಖೆನ ಶುರು ಮಾಡ್ತಾರೆ. ಇದು ಆತ್ಮಹತ್ಯೆ ಆಗಿದ್ದರೆ ಆ ದೇಹದ ತುಂಡುಗಳಾದರೂ ಸಿಗ್ಬೇಕಿತ್ತು ಅಥವಾ ಅಸ್ಥಿಪಂಜರ ಆದರೂ ಸಿಗ್ಬೇಕಿತ್ತು, ಆದರೆ ಇದ್ಯಾವುದೂ ಸಿಕ್ಕಿಲ್ಲ. ಬಹುಶಃ ಇದು ಯಾರೋ ಕೊಲೆ ಮಾಡಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಯಾವುದೋ ಹೆಂಗಸಿನ ಚಪ್ಪಲಿ ಮತ್ತು ಛತ್ರಿಯನ್ನು ಇಟ್ಟು ಇದು ಆತ್ಮಹತ್ಯೆ ಅಂತ ಬಿಂಬಿಸೋ ರೀತಿಯಲ್ಲಿ ಇದನ್ನ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಹಾಗೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅಂತ ತಿಳಿಯೋಕೆ ಮುಂಚೆ ಅಕ್ಕಪಕ್ಕದ ಗ್ರಾಮದ ಯಾರಾದರೂ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾರಾ, ಯಾರಾದರೂ ತಪ್ಪಿಸ್ಕೊಂಡಿದ್ದಾರಾ ಅಂತ ಶಂಕೆ ಪಟ್ಟಿ ಎಲ್ಲಾನು ವಿಚಾರಿಸ್ತಾರೆ. ಹಾಗೆ ಆ ಸಿಟಿಯ ಸುತ್ತಮುತ್ತ ಇರುವಂತಹ ಒಂದಷ್ಟು ನಿಗೂಢ ಜಾಗಗಳಲ್ಲಿ ಹೋಗಿ ತನಿಖೆ ನಡೆಸ್ತಾರೆ. ಸುತ್ತಮುತ್ತ ಕೆರೆಗಳಾಗ್ತಿರ ತನಿಖೆ ನಡೆಸ್ತಾರೆ, ಆದರೆ ಎಲ್ಲೂ ಕೂಡ ಏನು ಸಿಗೋದಿಲ್ಲ. ಅಷ್ಟರಲ್ಲಿ ಆ ಟ್ಯಾಂಕ್ ಮತ್ತು ಪೈಪ್ಗಳನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗೂ ಆ ವಾರ್ಡ್ನ ಜನಗಳಿಗೆ ತಾತ್ಕಾಲಿಕವಾಗಿ ನೀರು ಸರಬರಾಜು ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಹಾಗೆ ಆ ದೇಹದ ಭಾಗಗಳನ್ನ FSLಗೂ ಕೂಡ ಕಳಿಸ್ತಾರೆ. ಈ ಪೊಲೀಸ್ನವರಿಗೆ ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಅಂತನೂ ತಿಳಿತಾ ಇರಲ್ಲ. ಪೊಲೀಸ್ನವರು ತುಂಬಾ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾರೆ, ಆದರೆ ಎಲ್ಲಿಂದಲೂ ಒಂದು ಸೂಕ್ತವಾದ ಪರಿಹಾರ ಸಿಗೋದಿಲ್ಲ. ಹಾಗೆ ಯಾವ ಸ್ಥಳೀಯರಿಂದನೂ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿರದ ಕಾರಣ ಈ ಒಂದು ಕೇಸನ್ನ ಕೊನೆಗೆ ಆತ್ಮಹತ್ಯೆ ಅಂತಾನೆ ಪರಿಗಣಿಸ್ತಾರೆ. ಸ್ನೇಹಿತರೆ, ಇದು ನಿಜವಾಗಿಯೂ ಆತ್ಮಹತ್ಯೆ ಆದ್ರೆ ಆ ಮಿಕ್ಕಿರೋ ದೇಹದ ತುಂಡುಗಳಾದರೂ ಎಲ್ಲಿ, ಅಥವಾ ಇದು ಕೊಲೆ ಆದ್ರೆ ಆ ಕೊಲೆ ಮಾಡಿದವರಾದ್ರೂ ಯಾರು? ಈ ಒಂದು ಕೇಸ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಆದ್ರೆ ಅಲ್ಲಿನ ಜನ ಈ ತರಹದ ಟ್ಯಾಂಕ್ ಗಳಿಗೆ ಸೂಕ್ತವಾದ ಒಂದು ಭದ್ರತೆಯನ್ನ ನೀಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ.